ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ನಿನ್ನೆ ವ್ಲಾಗ್ನ ಈಗ ಕಂಟಿನ್ಯೂ ಮಾಡಕ್ಕಂತೀನಿ. ನಿನ್ನೆ ವ್ಲಾಗ್ನ ನೀವೆಲ್ಲ ನೋಡಿದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ. ನಮ್ಮ ಹೊಸ ಮನೆ ಕಡೆ ಹೋಗಿದ್ವಿ. ಮನೆ ಕಟ್ಟು ಕೆಲಸ ಇಲ್ಲಿವರೆಗೂ ಬಂದೈತಿ ಅಂಥೇಳಿ ನಿನ್ನೆ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ನೋಡಿಲ್ಲ ಅಂತಂದ್ರೆ ನೋಡಿ. ಸುಮಾರು ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡಿ ಕೇಳಕ್ಕಂತಿದ್ರಿ, ಇದು ಹೊಸ ಮನೆನ ಇಲ್ಲ ಹಳೆ ಮಣಿನ ಅಂತೇಳಿ. ಇದು ಹೊಸ ಮಣಿನೂ ಅಲ್ಲ, ಹಳೆ ಮಣಿನೂ ಅಲ್ಲ, ಇದು ಬಾಡಿಗೆ ಮನೆ. ಸೊ ಇನ್ನೇನು ಸ್ವಲ್ಪ ದಿನದಾಗನ ಈ ಮನೆ ಬಿಡೋ ಟೈಮ್ನು ಹತ್ತಿರ ಬಂದೈತಿ. ಸೊ ನಮ್ಮ ಹೊಸ ಮನೆಗೆ ಹೋಗೋ ಟೈಮ್ ಬಂದೈತಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ದಿನಗಳಲ್ಲೇ. ಮತ್ತೆ ತಗೊಂಬಂದು ಎಲ್ಲಿ ಹೋದ್ ನಮ್ಮ ನಮ್ಮಿಂದ ಬರಕತ್ತಾವ ತಗೋದಂತಿ. ನಾವು ಅಂಗಡಿಗೆ ಹೋದ್ಲನ ಸುಮಾರು ತೊಗೊಂಬರಕ ಅಂತೇಳಿ. ಎಷ್ಟು ರೂಪಾಯಿ ಒಂದು? 3 ರೂಪಾಯಿ ಅಂತ. ಊಟ ಮಾಡಿ ಬರ್ರಿ ಫ್ರೆಂಡ್ಸ್. ಊಟ ಮಾಡಕತ್ತ ನೋಡ್ರಿ ನಮ್ಮ ತಂಗಿ. ನಾನು ಇಲ್ಲಿ ಹಣ್ಣು ಸುಲಿಯಾಕತ್ತಿದ್ದೆ, ಡಬ್ಬಿ ಹಾಕೊಂಡ್ರಾತ ಅಂತೇಳಿ. ಅರಿವಿನ ಬ್ಯಾಗ್ನಾಗ ಒಂದು ಸಣ್ಣ ಡಬ್ಬಿ ತೊಂಬರ್ದು ಹೋಗಿ. ಏನ್ ಮಾಡಕತ್ತಿ ಸುಮಿತ್ರಾ? ಚುಮ್ಮರಿ ಸೂಸ್ಲ. ಉಪ್ಪಿಟ್ಟು ಮಾಡೋದಿಲ್ಲ ಅಂದಿಲ್ಲ? ಉಪ್ಪಿಟ್ಟು ಯಾರಂದ್ರ ಅರ್ವಿನ್ ನಮ್ ಚುಮ್ಮರಿ ಸೂಸ್ಲ ಅಂತ ಹಾಕತ್ತ. ನೋಡ್ರಿ ಫ್ರೆಂಡ್ಸ್, ಈಗ ಉಪ್ಪಿಟ್ಟು ಮಾಡ್ಲಿಲ್ಲ, ಚುಮ್ಮರಿ ಸೂಸ್ಲಾ ಮಾಡಕತ್ತಾಳ ನಮ್ಮ ತಂಗಿ. ಅರವಿನಗ ಚುಮ್ಮರಿ ಸೂಸ್ಲಾ ಬೇಕಂತ. ಸೊ ಅವನ ಸಲುವಾಗಿ ಈಗ ಚುಮ್ಮರಿ ಸೂಸ್ಲಾ ಮಾಡಕತ್ತಾರ ನೋಡ್ರಿ. ಈಗ ಅರವಿನ ಸ್ನಾನ ಆತು, ಈಗ ನಾವು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಟೈಮ್ ಆಗೈತಿ. ಅರಿವಿನ ಹೆಂಗಾಗೈತಿ ಸೂಸ್ಲಾ? ಖಾರ ಆಗೈತಿ? ಖಾರ ಐತೆ ಅಪ್ಪ? ಹೌದು, ಸ್ವಲ್ಪ ಖಾರ ಆಗೈತಿ. ಆಗೈತವ ಖಾರ ಸ್ವಲ್ಪ. ಏನ್ ಮಾಡಕತ್ತಿ? ಏನ್ ಮಾಡಿದ್ದಪ್ಪ? ಏನ್ ಮಾಡಕತ್ತಿ ಅಜ್ಜಿ? ಏನ್ ಮಾಡಕತ್ತಿ ಅಜ್ಜಿ? ಊಟ ಮಾಡಕತ್ತಿ ನೋಡಪ್ಪ. ತಾತ ಬುತ್ತಿ ಕಟ್ಟಕತ್ತಿ ತಾತನ? ತಾತ ಬುತ್ತಿ ಕಟ್ಟಕತ್ತಿ? ನಮ್ಮ ಅರವಿಂದ್ ನೋಡ್ರಿ ಏನು ಮಾಡಕತ್ತಾನ ಅಂಥೇಳಿ ನಾನು ರೆಡಿ ಹಾಕಂದಿದ್ದೆ. ಸೊ ಆ ಟೈಮ್ನಾಗ ನಂದು ಮೊಬೈಲ್ ತೊಗೊಂಡು ತಾನ ವಿಡಿಯೋ ಮಾಡಕತ್ತಾನ. ಸೊ ಅವ್ರ ಅಜ್ಜಿ ಮತ್ತು ಅವ್ರ ತಾತನ ಮಾತಾಡ್ಸಕತ್ತಾನ, ಏನು ಮಾಡಕತ್ತಿ ತಾತ ಅಜ್ಜಿ ಅಂಥೇಳಿ. ಸೊ ನೋಡ್ರಿ ನಮ್ಮಪ್ಪ ನನಗಂಥೇಳಿ ಬುತ್ತಿ ಕಟ್ಟಕ್ಕಂತಾನ, ಹೋಳಿಗೆ ಮತ್ತು ಕರ್ಚಿಕಾಯಿ ಹಾಕಕ್ಕಂತ ನೋಡ್ರಿ. ನಮ್ಮ ಅವನು ಹಂಗೆ ಹುಡುಗಾಟ ಹಚ್ಚಿದ್ಲು ನಮ್ಮ ಅಪ್ಪಗೆ, ನಿಮ್ಮ ಅವ್ಗೋಸ್ಕರ ಅಪ್ರೂಪಕ್ಕೆ ನೋಡಪ್ಪ ನಿಮ್ಮ ತಾತ ಬುತ್ತಿ ಕಟ್ಟಕ್ಕಂತಾನ, ಕರ್ಚಿಕಾಯಿ ಹೋಳ್ಗಿ ಅಂಥೇಳಿ ಅನ್ನಕತ್ತಿದ್ಲು. ಉರಿಗೊಂಡ್ರಿ ಯಾಕ ಅಂತೀವಿ ನೋಡು. ಇನ್ನೊಂದ್ 2 ದಿನ ಇರ್ಬೇಕಿಲ್ಲ. ಅರವಿಂದ್ ಸ್ಕೂಲ್ ಚಾಲು ಆಗುತ್ತಾ ನೋಡಿಲ್ಲ? ಅರವಿನ ಬಾಯ್ರಿ, ನಿನ್ ಸ್ವೆಟರ್ ಕೊಬ. ನೀನು ಒಂದ್ ಹಿರೇ ಒಂದು ದೊಡ್ಡ ಸ್ವೆಟರ್, ಎತ್ತಲಾದಂತ ಸ್ವೆಟರ್ ಹಾಕೊಂಡು ಕೆಲಸ ಮಾಡ. ತಾತಂದ ಅರ್ವಿನ ಹೋಗು. ನಡಿಯಪ್ಪ, ಏನ್ ಮಾಡ್ತೀರಿ? ನಡಿ. ಅವ್ರೇ ಮಾಡ್ತೀರಿ. ಹೊಸ ಮಾಡು. ನೀರ್ ತಗೋಲೇನ ಮಂಚಾಗಿ? ನೀನ್ ಬೇಡ ಹಿರಿಯಕ ಹಿಡ್ಕೋಬೇವ ನಿಂಗ. ನಾಕುನ್ ಕಾಕ ಯಾಕೆ ಅಲ್ಲೇ ನಿಂದ್ರ ಇಷ್ಟ ಹಿಡ್ಕೋಬೇವ. ಇಷ್ಟ ಹಿಡ್ಕೋ. ನಾನು ಇಲ್ಲಿ ಹಿಡಿಬೇಡ, ಇಲ್ಲಿ ಅಷ್ಟೇ ಹಿಡ್ಕೋ. ಗಾಡ್ಯಾಗ ಕುಂದ್ರಿ ಅಂತ ನೋಡಿ. ತಕ್ಕೋರಿ ಅಕ್ಕಂತ ಅಕ್ಕ. ನಾ ಬರ್ಲೆ ನಾನು ಬಸ್ ಸ್ಟ್ಯಾಂಡ್ಕ. ಹಾ ಅಲ್ಲಿ ನಿಂದ್ರ. ಬಾಯ್ ಅದು ಕೊಂಟ ನಿಂತ್ಬಿಟ್ಟ ನೋಡಿ, ಕೈ ಸತ್ತ ಹಿಡ್ಕೊಂಡು. ಅದ್ರ ಕಡೆ ತಗೊಂಡಿ ಬ್ಯಾಗ್ ಹಾಕೋಬೇಕಿಲ್ಲ ನನ್ವೇ. ನಾವು ಬ್ಯಾಗಲ್ಲಿ ಹಾಕೊಂತೀನಿ ನಾನು. ಹಿಡ್ಕೊ. ಮತ್ತೆ ಮಗ ಇಟ್ಕೊಂಡು ಬ್ಯಾಗ್ನ ಇಟ್ಕೊಂಡು
ಬಸ್ ಎಷ್ಟೊತ್ತಿಗೆ ಬರ್ತೈತಿ ಬೇ ಈಗ? ಮತ್ತೀಗ ಒಂದು ಹೋತಂತಲ್ಲ, ಬಂದ್ ಕೂಡಲೇ ಸಿಕ್ತಂದ್ರೆ ಚಲೋ ಆಗತ್ತೆ ಈಗ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಬಸ್ನಾಗ ಅದೀವಿ. ಬಸ್ ಸ್ಟಾಪಿಗೆ ಬಂದು ಒಂದು 15ರಿಂದ 20 ನಿಮಿಷ ಆದ್ಮ್ಯಾಗ ಬಸ್ ಬಂತು ಬದಾಮಿದು. ಸೊ ಬದಾಮಿಗೆ ಬಂದು ಇವಾಗ ನೆಕ್ಸ್ಟು ಬೆಳಗಾವಿ ಬಸ್ಗೆ ಹತ್ತಿ ನೋಡ್ರಿ ಫ್ರೆಂಡ್ಸ್. ಸೊ ಇನ್ನೇನು ಬಸ್ ಬಿಡೋ ಟೈಮೂ ಆಗೈತಿ. ನಮ್ಮೂರು ಬಸ್ ಸ್ಟಾಪ್ ಒಳಗೆ ಬಸ್ಗೋಸ್ಕರ ವೇಟ್ ಮಾಡ್ತಿರೋವಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡೂ ಸಿಕ್ಕಿದ್ಲು. ಸೊ ಮಾತಾಡಿದ್ವಿ. ಸೊ ಖುಷಿ ಆಯಿತು, ಯಾವಾಗಾದ್ರೂ ಹಿಂಗೆ ಸಿಕ್ಕಾಗ ಮಾತಾಡಿರ್ತೀವಿ. ತೊಗೊಂಡು ಕೊಟ್ಲ ಅಜ್ಜಿರೇನು ಸಮಾಧಾನ ಆಯ್ತು. ಆ್ಯಂಡ್ ಬದಾಮಿ ಬಸ್ ಒಳಗೆ ಹೋಗ್ಬೇಕಾದ್ರೆ ನನ್ನ ಟೈಲರಿಂಗ್ ಟೀಚರ್ನೂ ಸಿಕ್ಕಿದ್ರು, ಮಾತಾಡ್ಸಿದ್ರು. ನಾ ಯಾರ ಅನ್ನೋದು ನೆನಪೈತನ ಅಂಥೇಳಿ. ಸೊ ಅಬ್ಸರ್ವ್ ಮಾಡಿದಾದ್ಮ್ಯಾಗ ನೆನಪಾಯಿತು. ಸೊ ನೋಡಿದ ಕೂಡಲೇ ಸಡನ್ಲಿ ಗೊತ್ತಾಗಲಿಲ್ಲ, ಯಾಕಂದ್ರೆ ಆಫ್ಟರ್ 13 ಇಯರ್ಸ್ ಆದ್ಮ್ಯಾಗ ಒಬ್ರೊಬ್ರು ಮುಖಾಮುಖಿ ಭೇಟಿಯಾಗಿದ್ದು. ಸೊ ಹಾಗಾಗಿ ಸಡನ್ಲಿ ನೋಡಿದ ಕೂಡಲೇ ಗೊತ್ತಾಗಲಿಲ್ಲ. ಸೊ ಆಮೇಲೆ 1 ಸೆಕೆಂಡ್ ಏನೋ 1-2 ಸೆಕೆಂಡ್ ಏನೋ ಅಷ್ಟು ತೊಗೊಂಡಿದ್ದು ಟೈಮು, ಏನು ಭಾಳ ಟೈಮ್ ಏನು ತೊಗೋಲಿಲ್ಲ. ಸೊ ಖುಷಿ ಆಯಿತು, ಆಫ್ಟರ್ 13 ಇಯರ್ಸ್ ಆದ್ಮ್ಯಾಗ ಸಿಕ್ಕರಲ್ಲ, ಮಾತಾಡ್ಸಿದ್ರಲ್ಲ ಅಂಥೇಳಿ. ಸೊ 13 ವರ್ಷ ಆದರೂ ನಮ್ಮನ್ನ ನೆನ್ಪಿಟ್ಕೊಂಡಿದ್ರಲ್ಲ ಅಂತೇಳಿ ಖುಷಿ ಆಯಿತು. ಸೊ ಎಷ್ಟೊಂದು ಜನ ಬರ್ತಿರ್ತಾರೆ ಟೈಲರಿಂಗ್ ಕ್ಲಾಸ್ ಹೇಳ್ಸ್ಕೊಳಕ್ಕೆ. ಸೊ ಅಷ್ಟು ಜನಗಳ ಮಧ್ಯೆ ನೆನ್ಪಿಟ್ಕೊಂಡು ಮಾತಾಡ್ಸಿದ್ರು ಅಂದ್ರೆ ಗ್ರೇಟ್ ನಿಜ. ಸೊ ನಾನೂ ಮರ್ತಿಲ್ಲ ನಿಜ ಹೇಳಬೇಕು ಅಂತಂದ್ರೆ. ಸೊ ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ ಅಷ್ಟು ಟೈಮ್ ತೊಗೊಂಡಿದ್ದು. ಅಂದ್ರೆ ಭಾಳ ವರ್ಷ ಆಗೈತಲ್ಲ, ಸ್ವಲ್ಪ ಅಂದ್ರೆ ಚೇಂಜಸ್ ಆಗಿರುತ್ತಲ್ಲ ಫೇಸ್ ಒಳಗೆ. ಸೊ ನಾನು ಹೆಂಗದೀನಿ ಹಂಗದೀನಿ, ಏನು ಚೇಂಜಸ್ ಏನು ಆಗಿಲ್ಲ ಅಂತಂದ್ರು ಅವರು. ಸೊ ಹಾಗಾಗಿ ಅವರು ಈಸಿಲಿ ನನ್ನ ಗುರ್ತು ಹಿಡಿದು ಮಾತಾಡ್ಸಿದ್ದಾರೆ. ಸೊ ಖುಷಿ ಆಯಿತು ಏನೋ ಒಂದು ರೀತಿ. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂತು. ಸೊ ಶೇರ್ ಮಾಡಿಕೊಂಡೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ರಿಟರ್ನ್ ಬೆಳಗಾವಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಸೊ ನೋಡ್ತಾ ಇರ್ಬೋದು, ಬದಾಮಿಗೆ ಬಂದ ಕೂಡಲೇ ಬೆಳಗಾವಿ ಬಸ್ ರೆಡಿ ಇತ್ತು. ಸೊ ಬಂದ ಕೂಡಲೇ ಹತ್ತದ್ವಿ. ಒಂದೊಂದು ಟೈಮ್ ಬೋಲ್ಡ್ದು ಚೇಂಜ್ ಮಾಡ್ತಿರ್ತಾರೆ. ಸೊ ಒಂದು ಟೈಮ್ ಕೇಳಿ ಹತ್ತೋದನ್ನೇ ಬೆಟರು ಅಂತ ಹೇಳ್ಬಿಟ್ಟು ಕಂಡಕ್ಟರ್ನ ಕೇಳಿ ಹತ್ತದೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲದೀವಿ ಅಂತ ಅಂದ್ರೆ ಮಿನಿ ವಿಧಾನಸೌಧ ರಾಮದುರ್ಗದಾಗ ನೋಡ್ರಿ. ಇದು ರಾಮದುರ್ಗದೊಂದು ಮಿನಿ ವಿಧಾನಸೌಧ ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ಮ್ಯಾಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಸೊ ಮನೆಗೆ ಬರುತ್ತಲೇ ಟೈಮು 3:10 ಆಗಿತ್ತು. ಸೊ ಆಯ್ತು, ಒಂದು 4 ಅವರ್ಸ್ ಒಳಗೆ ಬಂದ್ವಿ ಬೆಳಗಾವಿಗೆ. ಬಟ್ ಏನಂದ್ರೆ ಮನೆಯೊಳಗೆ ಯಾರೂ ಇಲ್ಲ, ಚಾವಿ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲೇ ಹೊರಗೆ ಕುಂತೇವೆ ನೋಡ್ರಿ. ಹಸ್ಬೆಂಡ್ನು ಡ್ಯೂಟಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ತಮ್ಮನೂ ಬಂದಿದ್ದಾನಂತ. ಸೊ ಅವನಿಗೋಸ್ಕರ ಇವಾಗ ವೇಟ್ ಮಾಡಬೇಕು. ಅವ್ನು ಎಕ್ಸಾಮ್ ಬರೆಯೋಣ ಅಂತೇಳಿ ಹೋಗಿದ್ದಾನಂತ. ಸೊ 3 o'clock ಬರ್ತೀನಿ ಅಂತಂದು ಹೇಳಿದಾನ. ನೋಡಬೇಕು. 3:15 ಆಗೈತಿ. ಇವಾಗ ಅವ್ರು ಬರೋ ಮಟ್ಟ ಎಷ್ಟು ಹೊರಗೆ ಕುಂದ್ರದು ನೋಡ್ರಿ. ನೀರು ಕುಡಿದ್ವಿ. ಸೊ ಅವನು ಸುಸಲ ಕೊಟ್ಟು ಕಳ್ಸಿದಾಳ, ಮತ್ತು ಹೋಳಿಗೆ ಕಚ್ಚಿಗೆ ಎಲ್ಲ ಕೊಟ್ಟಿದ್ದಾಳ. ಅವನ ತಿನ್ಕೋತ ಕುಂದಿರ್ತೀವಿ ಹೊರಗೆ. ಹೊಲರ್ಗೇನು ತಿಂತಿ? ಹೋಳಿಗೆ ತಿಂತಿ? ಅನಿತನು ಟ್ಯೂಷನ್ ಹೋಗಿದಾಳ. ಎಷ್ಟು ಗಂಟೆಗೆ ಬರ್ತಾ? 7 o'clock, 7:30. ಏನಪ್ಪ ಯಾವಾಗ ಬಂದ್ರಿ? ಎಷ್ಟೊತ್ತಾದ್ನ? ಒಂದ್ ಬಲ ತೆಗಿ. 20 ನಿಮಿಷ ಆದ್ ನಾವು ಬಂದು. ಏನೇನ ಜಾತ್ರೆ ನೀ ಬಾಗ್ಲ ತೆಗೆದು ಕುಂದಿರ್ಬೇಕಿತ್ತು. ಏನೇನ ಮಾಡಿಬಿಟ್ರಿ ಅಲ್ಲ, ಅಲ್ಲಿ ಕಿಟಕಿದಿನ್ ಕೆಡವಿರಿ. ಹೋಳಿಗೆ ತಿನ್ನಕತ್ತಿ ನೋಡ್ರಿ, ಎಮ್ಮಿ ಹೋಳಿಗೆ. ಈಗ ಬೇಕಣ್ಣ ಬೇಡ, ನೀರು ಜಾಸ್ತಿ ಕುಡಿಯಾ? ನೀರು ಕುಡ್ದಿರಂಗಿಲ್ಲ ಬಸ್ನಾಗ. ಓಕೆ ಫ್ರೆಂಡ್ಸ್, ಇನ್ನೇನು ಅನ್ವಿತನು ಟ್ಯೂಷನಿಂದ ಬರೋ ಟೈಮ್ ಆಗೈತಿ. ಇನ್ನೊಂದು 1/2 hour 3/4 ಅವರಲ್ಲಿ ಅನ್ವಿತ ಟ್ಯೂಷನಿಂದ ಬರ್ತಾಳ. ನೋಡಬೇಕು ಮಾತಾಡ್ತಾಳೋ ಮಾತಾಡಂಗಿಲ್ಲ ಅಂತೇಳಿ. ಆ್ಯಕ್ಚುಲಿ ಮಾತಾಡೇ ಇಲ್ಲ ಆಕಿ ನನ್ನ ಜೋಡಿ. ಊರಿಗೆ ಹೋಗಿಂದ ಕಾಲ್ನಾಗ ಮನೆಯವ್ರು ಎಲ್ಲರ ಜೊತೆ ಮಾತಾಡ, ನನ್ನ ಜೊತೆ ಮಾತಾಡೇ ಇಲ್ಲ. ಮತ್ತು ಊರಿಗೆ ಹೋಗ್ಬೇಕಾದ್ರೂ ಮುಖ ತಿರುಗಿಸ್ಕೊಂಡೇ ಇದ್ಲು. ಮತ್ತು ಊರಿಂದ ಬಂದ ಕೂಡ್ಲೇನು
ಮನಿ ಎಲ್ಲ ಫುಲ್ಲು ಮಿಕ್ಸಿ ಮಾಡಿಬಿಟ್ಟಿದಾರ. ಏನು ಬೇಕಾದ್ರೂ ತೊಗೊಂಡಿರೋ ಐಟಮ್ ಅಲ್ಲೆಲ್ಲ ಇಟ್ಬಿಟ್ಟಿದ್ರು. ಒಂದು ರೀತಿ ಇರಿಟೇಟ್ ಆದಂಗೆ ಆಯಿತು. ಸೊ ಫಸ್ಟ್ ಬಂದ ಕೂಡಲೇ ಅವನ್ನೆಲ್ಲ ಅಲ್ಲೇ ಯಾವ್ಯಾವ ಐಟಮ್ ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕು ಸೊ ಸೇರಿಸ್ಬಿಟ್ಟೆ. ಸೊ ಅವಾಗ ನಮಗೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಕತಿ. ಸೊ ಒಂದಷ್ಟು ಬಟ್ಟೆಗಳನ್ನ ತೊಳಿಬೇಕು. ಸೊ ಇಷ್ಟು ಬಟ್ಟೆಗಳನ್ನ ತೊಳೆಯೋಣ. ಇಲ್ಲಿ ಗುಡ್ಡೆ ಹಾಕೊಂಡು ಇಟ್ಟೇನಿ. ಅವ್ನು ಇವಾಗ ತೊಳಿಬೇಕು. ಸೊ ತೊಳೆದು ಹಾಕ್ಬಿಡ್ತೀನಿ ಇವಾಗಲೇ. ಮತ್ತು ಒಂದಷ್ಟು ಬಟ್ಟೆಗಳನ್ನು ಬಚ್ಚಲಾಗೂ ಅದಾವು. ಸೊ ಮತ್ತು ನಾಳೆಗೆ ಅಂತ ಅಂದ್ರೆ ಮತ್ತು ಭಾಳ ಆಗ್ತಾವು. ಸೊ ಈಗನ ತೊಳ್ಕೊಂಡು ಬಿಡ್ತೀನಿ. ಮತ್ತು ಹಸ್ಬೆಂಡನು ಈಗ ಅರ್ವಿನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರ. ಒಂದು ಸ್ವಲ್ಪ ಜ್ವರನೂ ಬಂದಿದ್ದವು. ಹಿಂಗಾಗ್ತೈತೆ ನೋಡ್ರಿ. ಎಂದರ ಒಮ್ಮೆ ಅಪರೂಪಕ್ಕೆ ಊರಿಗೆ ಹೋದ್ರೆ ಬರೀ ಹಿಂಗೆ ಹೊಳಮಳ ಜ್ವರ ಈಗಂಕರ ಹೋಗ ಭಾಳ ಅಂದ್ರೆ ಭಾಳ ಕಾಡಕಂತೈತಿ. ಇದ 2 ತಿಂಗಳದಾಗನ 3 ಬರೀ ಜ್ವರ ಬಂದು ನೋಡ್ರಿ. ಸೊ ಈಗ ಒಂದು 20 ದಿನದ ಹಿಂದೆನೇ ಆರಾಮಾಗಿತ್ತು, ಒಂದು 25 ದಿನದಿಂದ. ಸೊ ಮತ್ತೆ ಇವಾಗ ಊರಿಗೆ ಬಂದಿರೋದ್ರಿಂದ ನೀರು ಚೇಂಜ್ ಆಗಿರೋದಕ್ಕಾಗುತ್ತೋ ಅಥವಾ ಊರಾಗ ಭಾಳ ತಿರುಗಾಡ್ತಾನ, ಭಾಳ ಹೆಚ್ಚು ನೀರು ಕುಡಿಯಂಗಿಲ್ಲ, ಭಾಳ ಹಠ ಮಾಡ್ತಾನ. ಎದಕ್ಕಾಗುತ್ತೋ ಏನೋ ನನಗಂತೂ ಒಂದು ತಿಳಿವಲ್ದಾಗೈತಿ. ಮತ್ತು ಎಷ್ಟು ಕೇರ್ ಮಾಡ್ತೀವಿ, ಹೊಳ್ಳ ಮುಳ ನೀರು ಕುಡಿಸ್ತೀವಿ, ಮತ್ತು ಥಂಡ್ಯಾಗ ಗಾಳಿಯಾಗ ಹೆಚ್ಚು ಬಿಡಂಗಿಲ್ಲ. ಎಷ್ಟೇ ಕರೆದ್ರೂ ಮಕ್ಕಳೆಲ್ಲ ಫ್ರೆಂಡ್ಸ್ ಕೇಳಂಗಿಲ್ಲ. ಅವರು ಈ ಏಜಲ್ಲೇ ಅವ್ರದ್ದು ಆಟ ಆಡೋದು ಎಲ್ಲ ಇರ್ತೈತಿ. ಇಲ್ಲಿ ಬರೀ ಸ್ಕೂಲು ಟ್ಯೂಷನ್ನು ಮನಿ, ಸ್ಕೂಲು ಟ್ಯೂಷನ್ನು ಮನಿ ಇಷ್ಟ ಆಗಿರ್ತೈತಿ. ಸೊ ಊರಿಗೆ ಹೋದಾಗನ 1-2 ದಿನ ಅವ್ರಿಗೆ ಫ್ರೀಯಾಗಿ ಆಟ ಆಡೋದಕ್ಕೆ ಸಿಗೋದು. ಸೊ ನಾನು ಸ್ವಲ್ಪ ಆಡ್ಲಿ ಅಂಥೇಳಿ ಬಿಟ್ಟಿರ್ತೀನಿ. ಅವನು ಕರೆದ್ರೂ ಒಂದ್ಸಲ ಕರೆದ್ರೂ ಬರಂಗಿಲ್ಲ. ಸೊ ಈಗ ಜ್ವರ ಬಂದಿದ್ದವು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅದು ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗೈತಿ. ಇವಾಗ ನೋಡೋಣ ಮುಂದೆ ಏನಾಗ್ತೈತಿ ಅಂತೇಳಿ. ನಾಡಿದ್ದು ಮತ್ತು ಸ್ಕೂಲ್ ಐತಿ. ಜಲ್ದಿ ನಾಳೆ ನತ್ಲೆ ಆರಾಮಂದ್ರ ಸಾಕಾಗೈತಿ. ಮತ್ತು ನಾಡ್ದ ಸ್ಕೂಲಿಗೆ ಕಳ್ಸಕ್ ಬರ್ತೈತಿ. ಬರೀ ರಜಾನ ಆಗ್ಯಾವು. ಕ್ರಿಸ್ಮಸ್ ಹಾಲಿಡೇಸ್ ಮುಗೋದು ಮತ್ತು ಊರಿಗೆ ಹೋಗೋದು ಬಂತು. 1-2 ದಿನ ಊರಿಗೆ ಹೋಗಿ ಬಂದ್ವಿ. ಮತ್ತು ಇವಾಗ ಜ್ವರ. ಮತ್ತು 1 ದಿನ ರಜಾ ಮಾಡೋದಾಗುತ್ತೋ 2 ದಿನ ರಜಾ ಮಾಡೋದಾಗುತ್ತೋ ನೋಡಬೇಕು. ಬರೀ ರಜಾನ ಆಗೈತ ಒಂದೀಗ. ನೋಡ್ರಿ, ಮಕ್ಕಳು ಸಣ್ಣರಿದ್ದಾಗ ಹೆತ್ತವ್ರಿಗೆ ಒಂದು ರೀತಿ ಟೆನ್ಷನ್ನು. ಮಕ್ಕಳು ಹೆಂಗೆ ಬೆಳೀತಾ ಹೋಗ್ತಾರಲ್ಲ, ಸೊ ಅವಾಗ ಒಂದು ರೀತಿ ಟೆನ್ಷನ್ ನೋಡ್ರಿ. ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿ ಟೆನ್ಷನ್ ಅನ್ನೋದು ದೇವ್ರು ಬಿಟ್ಟಿರ್ತಾರ. ನೆಮ್ಮದಿಯಿಂದ ಇರಾಕ ಕೊಡಂಗನ ಇಲ್ಲ ನೋಡ್ರಿ. ಸೊ ಇವಾಗ ಊರಿಗೆ ಹೋಗಿ ಬಂದು ಒಂದು ಖುಷಿ ಇದ್ರ, ಇವಾಗ ಊರಿಗೆ ಹೋಗಿ ಬಂದಾಗ ಮತ್ತೊಂದು ರೀತಿ ಟೆನ್ಷನ್ ಸ್ಟಾರ್ಟ್ ಆಗೈತಿ. ಸೊ ಇನ್ನೇನು ಬರ್ತಾರ ಅವ್ರು ತೋರಿಸ್ಕೊಂಡು ನೋಡೋಣ ಏನೇನಾಗ್ತೈತಿ ಅಂತೇಳಿ ನಾನು ಬಟ್ಟೆ ತೊಳ್ಕೊಂಡ್ಬಿಡ್ತೀನಿ. ಏನ್ ತಗೊಂಡ ನನಗೇನ್ ಗೊತ್ತ? ಏನ್ ತಗೊಂಡ ನನಗೇನ್ ಗೊತ್ತಾಕಿ ಹೇಳಲ್ ಒಟ್ಟ. ಏನ್ ತಗೊಂಡ ಬಾಯ್ಲೆ ಪಾರ್ವತಿ ಏನ್ ಬಾಯ್ ಎದ್ದ ಅರ್ವಿ ತೊಳಕತ್ತೀನಲ್ಲ ಬಾಯ್ ತೊಳಿಯತ್ ಬಾ ಅಂತದೇನೈತಿ. ಏನೇನ ಅನಿಮಿತ್ ಏನೋ ಸ್ಕೂಲ್ನೇ ಆಗಿದೆ. ಏನೇ ತಗೊಂಬಂದಾಳ. ಒಟ್ಟು ಊರಿಗೆ ಹೋದಾಗ ಒಟ್ಟು ಏನೋ ಒಂದ್ ಕಿತಾಪತಿ ಮಾಡಿ ಸ್ಕೂಲ್ನಾಗ ಇದ್ದ ತಂದಾಳ ಆಕಿ. ಸ್ಕೂಲ್ನಾಗ ಇದ್ದ ಹೌದಲ್ಲ ರೀ? ತಗೊಂಡ ಏನ್ ತಂದ ನೋಡು. ಏನೇನೋ ಒಟ್ಟು ಏನೋ ಮಾಡಿರಿ. ಒಟ್ಟು ಊರಿಗೆ ಹಬ್ಬ ಅಪ್ಪ ಮಗಳು ಕುಡ್ಕೊಂಡ ನಿಮ್ದ ನೀವ್ ನಡ್ಸಿದ್ದೀನ. ಏನಿದು ಏನ್ ತಗೊಂಬಂದಿರ? ಓ ಮೈ ಗಾಡ್, ಇದು ಸಿಕ್ಕೈತಂತ. ಏನೇನೇನೋ ಮಾಡ್ಬಿಟ್ಟಿರಲ್ಲ. ಸ್ಕೂಲ್ನಾಗ ಇದ್ದ ತಂದಾಳ ನೋಡೋದನ. ಇದು ಬುಕ್ಕಿಂಗ್ ಮಾಡಿದ್ರಿ ನೀವ? ಅಷ್ಟು ತರ್ತೀನ್ ಮಾಡಿರಿ ನೀವು. ಇದನ್ನೆಲ್ಲ ಸ್ಕೂಲ್ನಾಗ ಕೊಡೋದು. ಇದು ಇನ್ನು ನಂಬಬಹುದು. ಇನ್ನು ಸ್ಕೂಲ್ನಾಗ ಕೊಟ್ಟಿರ್ಬೋದು. ಇನ್ನು ಇದು ನಂಬಬಹುದು. ಜಾಮೆಟ್ರಿ ಬಾಕ್ಸ್. ಮತ್ತ ಸ್ಕೂಲ್ನಾಗ ಇದ್ದ ಏನ ಗಿಫ್ಟ್ ಬಂದಾರ ಅಂದ್ರ ಇದ್ರ ಇದು ಚೇಂಜ್ ಇರ್ತಲ್ಲ ಪೇಸ್, ಅದಕ್ಕೆ ಕರೆದಿವಿ. ಡಿಮಾಂಡ್ನಾಗ ಇದ್ದ ತಂದತಿ. ಡಿಮಾಂಡ್ನಾಗ ಇದ್ದ ತಗೊಂಬಂದೈತಿ. ಫೈನಲಿ ಪಪ್ಪನ ಕೈಲಿ ಕೊಡಿಸ್ಕೊಂಡ ಬಿಟ್ಟೆ. ಮಾಪ್ ನೋಡ್ರಿ ಫ್ರೆಂಡ್ಸ್, ಊರಿಗೆ ಹೋದಾಗ ಏನೆಲ್ಲ ಮಾಡ್ಯಾರ ಅಂತ ಹೇಳಿ ಅಪ್ಪ ಮಗಳು ಕೂಡ್ಕೊಂಡ. ಆಕ್ಚುಲಿ ಇದನ್ನ ಬಾರಿ ಚಲೋ ಸಾಹಸಗಳು ಮಾಡಿದ್ರಲ್ಲ. ದನಂದರ ಕೆಲಸ ಮತ್ ಊರಿಗೆ ಹೋದಾಗ ಆಕಿ ಇಲ್ಲಿ ಸ್ಪೆಷಲ್ ಅಂಗಡಿಯಾಗ ಇದ್ದ ತರ್ಸ್ಕೊಂಡ್ ತಿಂದಾಳ. ಆಕ್ಚುಲಿ ಇದನ್ನ ಕೇಳಕಂತ ಬಾಳ ದಿವಸ ಆಯ್ತು. ಏನಿಲ್ಲ ಅಂದ್ರ ಮಿನಿಮಮ್ 1 3-4 ಮಂತ್ಸ್ ಆಯ್ತು.
ತಗೋಬೇಕು ಅಂತೇಳಿ ಮೊನ್ನೊಮ್ಮನು ಕರ್ಕೊಂಡು ಹೊಂಟಿದ್ಲ ಅವ್ರ ಪಪ್ಪನ. ನಾನಾ ಬ್ಯಾಡ ಅಂತೇಳಿ ಗದರ್ಸಿ ಸುಮ್ಮನಿಸಿದ್ದೆ. ಬ್ಯಾಡ ಇದು ಇನ್ನು ಅನ್ವಿತಾ ಅಂತ ಹೇಳಿ ಇದ್ರಲ್ಲೇ ನೆಲ ಒರ್ಸಕ್ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಆಕ್ಚುಲಿ. ಯಾಕಂತ ಅಂದ್ರ ಇಲ್ಲಿ ಮೂಲ್ ಇದ್ದಲ್ಲೇ ಒರೆಸ್ಕೊಳಕ್ ಬರಂಗಿಲ್ಲ. ಇಲ್ಲಿ ಚೇರ್ ಬುಡಕ ಒರೆಸ್ಕೊಳಕ್ ಬರ್ತಲ್ಲ, ಆದ್ರ ಕೈಲಿ ಒರೆಸ್ದಷ್ಟು ನೀಟ್ ಆಗಲ್ಲ ಇದ್ರಲ್ಲೇ ಒರೆಸಿದ್ರ. ಅದಕ್ ನನಗೆ ಇದನ್ನ ಇಷ್ಟ ಇದ್ದಿದ್ದಿಲ್ಲ ಇದು ನನಗ. ಹಂಗಾಗಿ ನಾ ಬ್ಯಾಡ ಅಂದಿದ್ದೆ. ಅಂತೂ ಕೊಡಿಸ್ಕೊಂಡ ಬಿಟ್ಟಾಳ. ನಾ ಊರಿಗೆ ಹೋದ. ನೀ ಬ್ಯಾಡ ಅನ್ನಕ್ ಬರ್ಲಿಲ್ಲ. ಆ ಕೆಳಕತ್ಲ ಪ್ರಾಮಿಸ್ ಪಪ್ಪ ಕೊಡಸ್ತೀಯಾ ಅಂತೇಳಿ ನಿಮ್ ಮಮ್ಮಿ ಬಂದಿಂದ ನಿಮ್ ಮಮ್ಮಿನ ಕೇಳಿ ತಗೊಂಬರ ಅನ್ನಕ್ ಏ ಇಲ್ಲ ನನಗೆ ಈಗ ಬೇಕನ್ಲಕ್ಕೆ. ಹಾಗೆ ಹಠ ಮಾಡಕ್ಕೂ ನೀ ಕೊಡ್ಸಕ್ಕೂ ಇಬ್ರು ಚಲೋ ಅದಿರ ನೋಡ ಒಬ್ರು. ನೀನ್ ನನಗ್ ಇಷ್ಟ ಇಲ್ಲ. ನೋಡಿ ಹೆಂಗ ಅಂದ್ರ ನೀ ಆಕಿನ್ ಬಿಟ್ಟು ಊರ್ಗೆ ಹೋಗಿಯಲ್ಲ ಅದಕ್ಕ. ನೋಡ್ರಿ ಈಗ ಹೆಂಗ್ ಹೇಳ್ತಾಳ ನೋಡ್ರಿ. ಮಮ್ಮಿಗೆ ಹಿಂಗೆಲ್ಲ ಅಂತಾರ ಅನ್ವಿತ. ನನ್ ಬಿಟ್ಟು ಅಲ್ಲ ನನಗೋಸ್ಕರ ಬಿಟ್ಟು ಹೋಗಿನಿ. ನಿನಗೋಸ್ಕರ ಬಿಟ್ಟು ಹೋಗಿನಿ. ನಿನಗೋಸ್ಕರ ನಿಮಿತ್ತ ನಿನಗೋಸ್ಕರ ಬಿಟ್ಟು ಹೋಗ್ಯಾಳ. ನಾನು ಏನ್ ನಿಮಿತ್ತ ನಿಮ್ಮ ಮಮ್ಮಿ ಟ್ರೈನಿಂಗ್ ಕೊಡಕತ್ತೇನ? ಹೆಂಗ್ ಯೂಸ್ ಮಾಡ್ಬೋದಂತ. ಓಹೋ ಹಂಗ ಬ್ರಷ್ ಮಾಡ್ಬೇಕನ ಅದನ್ನ? ದೊಡ್ಡ ಮನುಷ್ಯ ಇದಕ್ಕೆ ನನಗ ಓಹೋ ಬ್ರಷ್ ಮಾಡೋದನ ಅದ? ಇದ್ರಾಗ ನಿಮಗೂ ಗೊತ್ತಿದ್ದಿಲ್ಲ. ಇಲ್ಲ ಅದು ಸಿಡ್ದು ಬಿಡುತ್ತ ನೀರು. ಏನ್ ಮಾಡತ್ತಾನ ಯಾರಿಗ ಗೊತ್ತ. ಒಟ್ ನಾ ಬ್ಯಾಡ ಅಂದಿನಿ. ನಾ ಊರಿಗೆ ಹೋದಾಗ ನಿನ್ ಕೆಲ್ ಕೊಡ್ಸ್ಕೊಂಡ. ಈಗ ನಾಯಿಂದ ಇದನ್ನ ಇಕ್ಕಿನ ಒರ್ಸುದ ನೆಲ ಏನ ಒರ್ಸೋದು. ಮತ್ತೆ ಇದನ್ನ ಕೊಡ್ಸ್ಕೊಂಡ್ ಬಂದಿ ಮನೆ ಸ್ವಚ್ಛ ಇರ್ಲಂತ. ನೀನ ಒರ್ಸುದ್ ಮಾಡ್ತೀನಿ ದಿನ. ಇದನ್ನ ಕೊಡ್ಸ್ಕೊಂಡ್ ಬಂದಿ. ಇದನ್ನ ಲಾಕ್ ಮಾಡಿದನ ಲಾಕ್ ಮಾಡೋಲ್ಲ ಇದನ್ನ? ಇಲ್ಲ ಅದನ್ನ ಅಷ್ಟ ನೀರ್ ಹಿಂಡ್ಕೊಂಡು ನೆಲ ಒರ್ಸೋದು. ಮತ್ ಲಾಕ್ ಮಾಡಿ ಮತ್ ನೆಲ ಒರ್ಸೋದು. ಒಟ್ಟ ತಗೊಂಬಂದಿ ಎಷ್ಟ್ ಇದಕ್ಕ? 1200 ರೂಪಾಯಿ. ಅದಕ್ಕಿಂತ ದೊಡ್ಡ ಇದು. ಇದಕ್ಕಿಂತ ದೊಡ್ಡ ಇದು. ಕರೆನಾ? 1400 ಡಿಸ್ಕೌಂಟ್ ಏನ ಮಾಡ್ರ? ಇಲ್ಲ. ಮತ್ತ ಜಾಮಿಟ್ರಿ ಬಾಕ್ಸ್ ಒಟ್ಟು ಜಾತ್ರೆ ಅಂತಾರ ಒಟ್ಟು ಮಾಡ್ಬಿಟ್ಟ. ಮತ್ ನೀವ್ ಊರಿಗೆ ಹೋಗಿದ್ದ ಮತ್ ನಮಗ್ ಜಾತ್ರೆ ಇಲ್ಲ. ನಿಮ್ ಜಾತ್ರೆ ನಮಗಿಲ್ಲ ಜಾತ್ರೆ. ಪುಟ್ಟ ಮೇಲೆ ಹತ್ಬಿಡ್ಬೇಕು. ನಾವೇನ್ ಜಾತ್ರೆ ಮಾಡಕ್ ಹೋಗಿ ನೋಡಲ್ಲಿ. ರೀಸನ್ ನಿಂದು ಟ್ಯೂಷನ್, ನಿನ್ ಕೋಚಿಂಗ್ ಕ್ಲಾಸ್, ನಿನ್ ಎಕ್ಸಾಮ್ ತೆಗೆದಿಡ್ರಿ. ನಾ ಯೂಸ್ ಆಗೋದ ಅದನ್ನ ತೆಗೆದಿಡ್ರಿ. ಮತ್ತೆ ಕೆಡಿಸಿಡ್ತಾನಮ್ಮ ನೋಡಲ್ಲಕ. ಇದೊಂದು ಅಷ್ಟೊಂದೇನ್ ಇದಿಲ್ಲ ಅನ್ಸುತ್ತಿದ್ದವು. ಕಡಿಮೆ ಆದ ಅರವಿಂದ್ ಜ್ವರ ನೋಡ್ರಿ ಫ್ರೆಂಡ್ಸ್. ಈಗ ಜ್ವರ ಕಡಿಮೆ ಆಗಿದ್ದವು. ಆಡಕಂತಾನ ಏನ ಎಷ್ಟು ಕರಿಯಾಗಿ ಬಂದಿವಿ. ಅದು ಲೈಟಿಗೆ ಹಂಗ ಅದ. ಈಗ ನೋಡು ಸ್ವಲ್ಪ ಹಿಂದಕ್ ಕುಂತೀವಲ್ಲ, ಅಲ್ಲಿ ಬೆಳಕ್ ಬರಂಗಿಲ್ಲ. ನನಗೆ ಹಂಗತೆ ಅನಿಸ್ತೈತಿ. ಸೊ ಫ್ರೆಂಡ್ಸ್, ಆಗ್ಲೇ ಹೇಳದ್ನಲ್ಲ, ಹಸ್ಬೆಂಡ್ ಹಾಸ್ಪಿಟಲ್ ಕರ್ಕೊಂಡೋಗಿದ್ರು. ಇವನ್ನ ಚೆಕಪ್ ಮಾಡ್ತಿದ್ರು ಡಾಕ್ಟರ್. 2 ಕಡೆನೂ ಇಲ್ಲ, 2 ಕಡೆ ಚೆಕಪ್ ಮಾಡ್ತಾರ. ಅಂದ್ರೆ ಹಾಸ್ಪಿಟಲ್ ಬೆಳಗ್ಗೆ ಮತ್ತೆ ಈವ್ನಿಂಗ್ 2 ಟೈಮ್ ಬಂದು ಚೆಕಪ್ ಮಾಡಿಸ್ತಾರ. 2 ಹಾಸ್ಪಿಟಲ್ ಬಂದಾಗ್ಯಾವು. ಪ್ರೈವೇಟ್ ಆಗಿ ನೋಡ್ತಾರ. ಇಲ್ಲಾಂದ್ರೆ ಇಲ್ಲಿ ಟೈಮಿಂಗ್ ಆದ್ಮ್ಯಾಗ ಅಲ್ಲಿ ಮತ್ತೆ ಪ್ರೈವೇಟ್ನಾಗ ಹೋಗಿ ನಮ್ಗ ಬೇಕು ಅಂತಂದ್ರ ಅದ ಡಾಕ್ಟರ್ ಬೇಕಂದ್ರ ಅಲ್ಲಿ ಹೋಗಿ ನಾವು ಚೆಕಪ್ ಮಾಡಿಸ್ಬೋದು. ಸೊ 2 ಕಡೆ ಇಲ್ವಂತ. ಈಗ ಮತ್ತೆಲ್ಲ ಕರ್ಕೊಂಡ್ ಹೋಗಿರಿ? ಅದ್ ಯಾವ್ದ ಅಂತಾರಲ್ಲ ಕೊತ್ವಾಲ್ ಗಲ್ಲಿ. ಸೊ ಕೊತ್ವಾಲ್ ಗಲ್ಲಿಯಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತಾರಂತ. ಅಂದ್ರ ಮನ್ಯಾಗನ ಜ್ವರದ್ದು ಸಿರಪ್ ಇತ್ತು. ಸೊ ಅದನ್ನ ಹಾಕೇವಿ. ಈಗ ಕಡಿಮೆ ಆಗ್ಯಾವನ್ ಮತ್ತೀಗ. ಇಬ್ರು ಬಿಟ್ಟು ಹೋಗಿ ನಾನೇನ್ ಮಾಡ್ಲಿ? ಏನ ಇಬ್ರು ಬಿಟ್ಟು ಈಕಿನ್ ಬಿಟ್ಟು ಹೋಗಿನ ಅಯ್ಯೋ ಈಕಿನ ಕರ್ಕೊಂಡ್ ಹೋಗ್ಬೇಕಿತ್ತು ಅಂತ ಅನಿಸ್ತಲ್ಲಿ. ಹೋಗುವಾಗ ಎಷ್ಟ ಬಾಯಿಗೆ ಬಂದ್ ಹೋತು. ಇನ್ನು ಇಬ್ಬಿಬ್ರನ್ ಬಿಟ್ಟು ಹೋಗಿ ನಾನ ಒಬ್ಬಕ್ಕೆ ಹೋಗ್ಬೇಕೇನು? ಸರಿನಾ ಅನಿಸ್ತಿದ್ದಿಲ್ಲ ಅದು. ಈಗ ಅಲ್ಲಿ ಹೋದಾಗ ಅನ್ವಿತನ ಕರ್ಕೊಂಡ್ ಬಂದಿರೋಣ, ಅನ್ವಿತನ ಕರ್ಕೊಂಡ್ ಬಂದಿರೋಣ, ಅನ್ವಿತನ ಕರ್ಕೊಂಡ್ ಎಲ್ಲರೂ ಕೇಳಿದ್ರು.
ಆಕಿನ ಎಕ್ಸಾಮ್ ಇದ್ದು ಸ್ಕೂಲು ಇತ್ತು, ಹಂಗಾಗಿ ಕರ್ಕೊಂಬರಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ದೆ. ಫಿ 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 ಇಟ್ಟು ತನ ಏನೋ ಮಾತಾಡಿಲ್ಲ, ಮಾತಾಡಿ ಈಗ ಪಿ 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 ಅಂತ. ನೀ ವಿಡಿಯೋ ಮಾಡಕತ್ತಿದ್ದಿ ಅದ್ರ ಸಮಾನ. ಓಹೋ ಅಂದ್ರ ವಿಡಿಯೋ ಮಾಡ, ಹಂಗಾರ ಎನಿ ಟೈಮ್ ವಿಡಿಯೋ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಮಾಡಕತ್ತೀನಿ ಅಂತ ಅದಕ್ಕೆ ಮಾತಾಡಿಲ್ಲ ಅಂತ ಹೆಂಗದ ನೋಡ್ರಿ. ನೀನು ಈಗ ಆರಾಮಾಗೈತಪ್ಪ, ನೀ ಈಗ ಗಪ್ನವ್ ಅಂತ ಹೇಳ್ಕೊಂಡ್ರೆ ಇದನ್ನೇ ಅಂತ ಇಟ್ಕೋ. ಅವ ಕೆಡಿಸಿಡ್ತ ನೋಡು, ಹೇಳಿನಿ ಕೆಡ್ತ ನಮ್ ಕೇಳಕ್ ಹೋಗ್ಬೇಡ್ರಿ. ಅರೆ ನಾ ಕೊಟ್ಬಿಡ ಹಾಕಿದ್ರೆ ನಿನ್ನಲ್ಲದ ಗರ್ಲ್ಸ್ ಇದು ನೋಡಿಲಿ. ಓ ಅಕ್ಕಿದ ಅನ್ವಿತಂದ. ಓ ಹೌದನ, ಆಕೆನ್ ಬ್ಲೂ ಫೇವರೇಟ್ ಕಲರ್. ಅರ್ವಿನ ಏನ್ ಅರ್ವಿನ, ಆಕಿಂದು ಬ್ಲೂ ಫೇವ್ರೆಟ್ ಕಲರ್ ಅಂತ.